ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿ ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ ಬಡವರಿಗೆ ಸಿಗಬೇಕಾದ ರೇಷನ್ ಅಕ್ಕಿಯನ್ನು ಆಹಾರ ಇಲಾಖೆ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳ ಕಾರ್ಯಾಚರಣೆಗೆ ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳು, ಪಕ್ಷದ ನಾಯಕರು ಹಾಗೂ ಸ್ಥಳೀಯ ಗ್ರಾಮಸ್ಥರು ಬೆಂಬಲ ಸೂಚಿಸಿದ್ದಾರೆ. ಸರ್ಕಾರದಿಂದ ಬಡವರಿಗೆ ವಿತರಿಸಬೇಕಾದ ಅಕ್ಕಿಯನ್ನು ಅಕ್ರಮವಾಗಿ ಸಂಗ್ರಹಿಸಿ ಬೇರೆ ರಾಜ್ಯಗಳಿಗೆ ಸಾಗಾಟ ಮಾಡಲಾಗುತ್ತಿರುವ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಮಾತನಾಡಿದ ಕೆಆರ್ಎಸ್ ಪಕ್ಷದ ನಾಯಕರು, ಇಂಥ ಅಕ್ರಮ ಸಾಗಾಟದಿಂದ ಬಡವರ ಹಕ್ಕು ಕಸಿದುಕೊಳ್ಳಲಾಗುತ್ತಿದೆ ಎಂಬ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಇದೇ ರೀತಿಯ ಅಕ್ರಮ ಸಾಗಾಟ ನಡೆಯುತ್ತಿರುವ ಶಂಕೆ ವ್ಯಕ್ತವಾಗಿದ್ದು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳು ಮುಂದುವರಿದು ಇಂಥ ಅಕ್ರಮಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಜೊತೆಗಿರಿ. ನನ್ನ ಹೆಸರು ಸಂದೇಶ್ ಬಿರಾದರ್, ಕೆಆರ್ಎಸ್ ಪಟ್ಟಿಯ ಸೈನಿಕ. ಇವತ್ತು ನಾವು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನಲ್ಲಿ ಅಡಕ್ ಬಜಾರದಿಂದ ಹಿಡ್ಕೊಂಡು ಏನು ಅಕ್ಕಿ ನ್ಯಾಯಬೆಲೆ ಅಂಗಡಿಯ ಅಕ್ಕಿ ಏನು ಬಡವರಿಗೆ ಹೋಗಿರೋಂಥ ಅಕ್ಕಿಗಳು ಅಕ್ರಮವಾಗಿ ಸಾಗಾಟ ಮಾಡ್ತಾ ಇತ್ತು. ಅಡಕ್ ಬಜಾರಿಂದ ಗಾಡಿ ಚೇಂಜ್ ಮಾಡ್ಕೊಂಡು ಬಂದು ಆ ಗಾಡಿ ಯಾವ ತರ ಬರ್ತಾ ಇತ್ತು ಅಂತ ನೋಡ್ಕೊಂಡು ಖಾನಾಪುರಕ್ಕೆ ಎಂಬ ಗ್ರಾಮಕ್ಕೆ ಬಂದಿತ್ತು. ಆ ಗಾಡಿ ಆ ಗೋದಾಮದಲ್ಲಿ ಬಂದಿತ್ತು. ಇಲ್ಲಿ ನೋಡಿ, ಪ್ರತಿಯೊಂದು ಎಲ್ಲ ಅಕ್ಕಿಗಳು ಇದಾವೆ, ಎಲ್ಲ ಇದರಲ್ಲಿ ಅಕ್ಕಿಗಳು ಇದಾವೆ. ಅಂದ್ರೆ ಕೆಆರ್ಎಸ್ ಪಟ್ಟಿ ಪ್ರಾಮಾಣಿಕವಾಗಿ ಏನ್ ಕೆಲಸ ಮಾಡ್ತಾ ಇದೆ ಅಂದ್ರೆ, ಫುಡ್ ಇನ್ಸ್ಪೆಕ್ಟರ್ಗಳು ಕೆಲಸ ಮಾಡೋ ಕೆಲಸ ಕೆಆರ್ಎಸ್ ಪಟ್ಟಿ ಸೈನಿಕ ಕೆಲಸ ಮಾಡ್ತಾ ಇದೆ. ಅಂದ್ರೆ ಗೌರ್ಮೆಂಟ್ ಅಧಿಕಾರಿಗಳು ದುಡ್ಡು ತಗೊಂಡು ಸಂಬಳ ತಗೊಂಡು ಮನೆಯಲ್ಲಿರೋ ಅಧಿಕಾರಿಗಳ ಕೆಲಸ ಕೆಆರ್ಎಸ್ ಪಟ್ಟಿ ಸೈನಿಕ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ. ಫುಡ್ ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ರೆ ಫುಡ್ ಇನ್ಸ್ಪೆಕ್ಟರ್ ಸ್ವಿಚ್ ಆಫ್ ಮಾಡ್ಕೊಂಡ್ ಬಿಡ್ತಾ ಇದ್ದಾರೆ. ಅಕ್ರಮ ಅಕ್ಕಿ ನಡೀತಾ ಇದೆ ಸರ್ ಅಂತ ಹೇಳಿದ್ರು. ನಮ್ಗೆ ಎಷ್ಟು ನಮ್ ಜೀವ ಬೆದರಿಕೆ, ನಮ್ದು ಇಂಥ ಫುಡ್ ಹಿಡಿಯುವಾಗ, ಇಂಥ ಅಕ್ಕಿ ಹಿಡಿಯುವಾಗ ನಮ್ ಜೀವನೂ ಹೋಗುತ್ತೆ. ನಮ್ಮ ಜೀವ ಪಣಕ್ಕಿಟ್ಟು ಇವತ್ತು ಕೆಆರ್ಎಸ್ ಪಟ್ಟಿ ಇಷ್ಟೊಂದು ಸೈನಿಕರು ಬಂದು ಈ ಅಕ್ಕಿ ಮರಳು ದಂಧೆ ಇದು ಎಲ್ಲಿ ಹೋಗ್ತಾ ಇತ್ತು, ಇದು ಅಕ್ಕಿ ಅಕ್ರಮವಾಗಿ ಎಲ್ಲಿಗೆ ಹೋಗ್ತಾ ಇತ್ತು ಅಂದ್ರೆ ಅಂಥದ್ದೆಲ್ಲ ತಡೆಗಟ್ತಾ ಇದೀವಿ. ನೋಡಿ, ಇನ್ನು ಮುಂದಿನ ದಿನಗಳಲ್ಲಿ ಅಕ್ರಮವಾಗಿ ಎಲ್ಲೆಲ್ಲಿ ನಡೀತಾ ಇದೆ, ಬಸವ ಕಲ್ಯಾಣ ಸುತ್ತಮುತ್ತ ಎಲ್ಲೆಲ್ಲಿ ಅಕ್ರಮ ನಡೀತಾ ಇದೆ ಅಲ್ಲಲ್ಲಿ ಕೆಆರ್ಎಸ್ ಪಟ್ಟಿ ಸೈನಿಕರು ಇರ್ತೀವಂತ ನಾವು ಇಲ್ಲಿ ಅಕ್ರಮ ಕೆಲಸ ಮಾಡೋರಿಗೆ ನಾವು ಹೇಳ್ತಾ ಇದ್ದೀವಿ. ನನ್ನ ಎರಡು ಮಾತು ಹೇಳಿ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಫುಡ್ ಇನ್ಸ್ಪೆಕ್ಟರ್ ಬಂದಾರೆ ಪ್ರಾಮಾಣಿಕವಾಗಿ. ಇಲ್ಲಿ ನೋಡಿ ಎಷ್ಟು ಚೀಲಗಳಿದಾವೆ, ಅವು ಪ್ರಾಮಾಣಿಕವಾಗಿ ಇವರು ಕೆಲಸ ಮಾಡ್ಬೇಕೆಂದು ನಾನು ಪ್ರಾಮಾಣಿಕವಾಗಿ ಹೇಳಿಸಿ, ಎಷ್ಟು ಸರ್ಕಾರದ ಎಷ್ಟು ಅಕ್ಕಿಗಳಿದಾವೆ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕೆಂದು ನಾನು ಕೇಳ್ಕೊತಾ ಇದ್ದೀನಿ. ಅವ್ರು ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳ ಫುಡ್ ಇನ್ಸ್ಪೆಕ್ಟರ್ ಮೇಲೆ ನಾವು ಹೋರಾಟ ಮಾಡಿ, ಸುಮ್ಮನೆ ಇಲ್ಲ, ಫುಡ್ ಇನ್ಸ್ಪೆಕ್ಟರ್ ಮೇಲೆ ಹೋರಾಟ ಮಾಡಿ ನಾವು ಕಾನೂನು ಕ್ರಮ ತೆಗೆದುಕೊಳ್ಳಕ್ಕೆ ಹೇಳ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.